ಲಾಸ್ಟ್ ವಿಡಿಯೋದಾಗ ಸೋಮವಾರ ನಾನು ಕಾರ್ ಕೊಡ್ತೇನೆ ಅಂದಿದ್ದೆ. ಇವತ್ತು ಗುರುವಾರ, ಇವತ್ತು ನಾನು ಗಾಡಿನ ತಗೊಳ ಅಂತೀನಿ ಕಾರ್ನ. ಅಂಡ್ ನಾವು ವೆರಿ ಎಕ್ಸೈಟೆಡ್. ಕಾರ್ ಫಾರ್ಮರ್ಸ್ ಅವ್ರು ಹೆಂಗೆ ಇದ್ರ ಮೇಲೆ ವರ್ಕ್ ಮಾಡ್ಯಾರ, ಯಾಕಂದ್ರೆ ಇದು ಒಂದು ಏನು ಪ್ರಾಜೆಕ್ಟ್ ನಡೆಯೋದಲ್ಲ, ಇಟ್ಸ್ ಪ್ರಾಜೆಕ್ಟ್ ರೆಡ್ ಬಿಕಾಸ್ ಐ ಆಮ್ ರೆಡ್ ಪ್ಯಾರಾಸೈಟ್. ಅಂಡ್ ಗಾಡಿ ಹೆಂಗೆ ರೆಡಿ ಆಗೈತಿ ಅಂಡ್ ಹೆಂಗೆ ಕಾಣ್ತೈತಿ ಅನ್ನೋದು ನಾನು ಭಾಳ ಕುತೂಹಲದಿಂದ ಅಂತೀನಿ. ನೋಡೋಣಂತ ಏನೇನು ಚೇಂಜ್ ಮಾಡ್ಯಾರಂತ, ಮುಂದೆ ಏನೇನು ಚೇಂಜ್ ಮಾಡೋ ಪ್ಲಾನ್ಸ್ ಅದಾವ. ಅಂಡ್ ಈಗ ಸದ್ಯದ ಮಟ್ಟಿಗೆ 3 ದಿನದಾಗ ಏನೇನು ಮಾಡಿದ್ರೆ ಅದರದೆಲ್ಲ ಕಾಂಟೆಕ್ಸ್ಟ್ ಅರ್ಥ ಮಾಡ್ಕೊಳ್ಳೋಣ ಅಂತ. ಅದ ಎಲ್ಲಿ ತಿರ್ಗ್ಸ ಅಂತಾರ ನೋಡ್ರಿ ಇದನ್ನ. ಏನಾಯ್ತು ಬ್ರೋ ಹಿಂಗೆ ಅದಕ್ಕೆ ಕೂತೀರಿ? ಕಾರ್ ಕೊಡ್ತಾರಂತ 15,675. ಕಾರ್ ಬೇಗ ಕೊಡ್ಲಿ ಅಂತ ಕೆಲಸ ಎಲ್ಲ ಮಾಡ್ತೀವಿ. ಕಾರ್ ಫಾರ್ಮರ್ಸ್ ಅವ್ರು ಇದಕ್ಕೆ ನೋಡಿ ಕೊಡ್ತಾರೆ ಜಲ್ದಿ ಕಾರ್ ವಾಚ್ಮನ್ ಮಾಡ್ಬಿಟ್ರೆ ನಲ್ಲಿ ಕಾರ್ ಫಾರ್ಮರ್ಸ್. ಬ್ರೋ ಅಲ್ಲಿ ನೋಡ್ರಿ ಅಂಕಲ್ ಹೊಡ್ತಿದ್ರ ಅದ್ರ ಅಂಕಲ್ ಮಾರ್ಸಿಗೆ ಹೋಗಿ ಸುನಿತಾ ವಿಲಿಯಮ್ಸ್ ಅವ್ರು ಬಂದಾಗ ಅಂದ್ರೆ ಹಾಯ್ ಬರ್ತಿದ್ರು ಅದ್ರ ನೋಡಿ ಆರಾಮದಿರ. ಇದನ್ನ ಹಾರಿಸಿದ್ರೆ ಹಾರ್ ಕೂತಿರೋದೇನಪ್ಪ ಗಾಡಿ ಅನ್ಸತಿ. ಅಲ್ಲಿ ಏನು ಹಾರ್ತ್ ನೋಡಿದೆ ಅದ ಕ್ರೇಜಿ ಹಾರ್ತ್. ಡೈನೋಸರ್ ಕಣಂಗ್ ಕಾಣ್ತೈತೆ ನೋಡ್ರಿ ಅದು. ಹಿಂಗೆ ಕಾಣಿಸಂದೈತಲ್ಲ ನಿಮ್ಗೆ, ಎಷ್ಟು ಸ್ಟೀಫ್ ಐತೆ ಹೇಳ್ರಿ ಇಲ್ಲಿ ಬರಬೇಕಾರೆ. ಹೆಂಗೆ ಬರ ಅಂತೈತೆ ನೋಡ್ರಿ ಅದು. ಕ್ರೇಜಿ ಐತಲ್ಲ. ಇದು ಕೋಬ್ರಾ ಸಸ್ಪೆನ್ಷನ್ಸ್ ಇರೋದು. ಕೋಬ್ರಾ ಸಸ್ಪೆನ್ಷನ್ಸ್ ಅಂದ್ರೆ ಅಲ್ಲಾಡಲ್ಲ ಗಾಡಿ, ಆ ಕಡೆ ಈ ಕಡೆ ತಿರುಗಿಸಿದ್ರು ಸ್ಪೀಡಲ್ಲಿ. ಕೋಬ್ರಾ ಹೆಂಗೆ ಅಳಗಾಡೋದು ನೋಡ್ಬೇಕು. ಯಪ್ಪ ಹೊಲಸ್ ಮಾತಾಡ್ತಾರೆ. ನಾ ನೆಕ್ಸ್ಟ್ ಟೈಮ್ ಇದು ಕ್ಯಾಮ್ರಾ ಹಿಡಿಯೋದು ಹೋಗ್ರಿ ಹಸ ಮಾತಾಡ್ಕೊಂತ. ನೋಡ್ರಿ ಅಲ್ಲೆಲ್ಲ ಎಲ್ಲೋ ಕೆಳಗಿದೆ ರೋಡ್ಗಳು. ಹೆಂಗೈತೆ ನೋಡೋದು ನೋಡ್ರಿ ನೋಡಲಿ ಹೆಂಗೈತೆ ಓದ್ರಿ ಒಪ್ಪ. ಎಲ್ಲಿ ಹಿಡ್ಕೊಳ್ಳೋಕೆ ಜಾಗ ಇಲ್ಲ. ಯಾಕೆ ಹಿಡ್ಕೋತೀರ? ಏನು ಹಿಡ್ಕೊಳ್ಳಿದ್ರೆ ಹೋಗ್ತೀವಿ. ಹಿಡ್ಕೊಂಡ್ರೆ ಅಷ್ಟೇ, ಹಿಡ್ಕೊಂಡಿದ್ರು ಅಷ್ಟೇ. ಓ ಮೈ ಗಾಡ್ ಯಪ್ಪ ಯಾವ ಮಟ್ಟಕ್ಕೆ ಸ್ಟೀಪ್ ಐತೆ ಹೇಳ್ರಿ ಬ್ರೋ. ನಾ ಹೆಂಗ್ ಸ್ಟೀಪ್ ತಕೊಂತೀನಿ ಬ್ರೋ. ಏನ್ ಕ್ರೇಜಿ ಡ್ರೈವರ್ ಅದಿರಿ ಬ್ರೋ ನೀವು. ಯು ಆರ್ ಡ್ರೈವಿಂಗ್ ಮಿ ಕ್ರೇಜಿ ನಿರಂಜನ್. ಎಂತ ಸ್ಟೀಪ್ ಇಳಿಸಿದ್ರಪ್ಪ ಅದನ್ನ ನೋಡಿ. ನಿಂದ್ರಪ್ಪ ಆಗಿಲ್ಲ ಆ ಸ್ಪಾಟ್ ಅಲ್ಲಿ ಏನಾಗುತ್ತೆ ಹೇಳಿ. ಕಲ್ಯಾಗೋಟೆ ನೀವು ಬರೀ ಇಳಿಯೋದು ನೋಡಿದ್ರೆ ವಾಪಸ್ ಹತ್ತಿಸ್ಬೋದು, ಕೇಪಬಿಲಿಟೀಸ್ ಇದೆ. ಅದಕ್ಕೆ ಹೇಳೋದು ಫಾರ್ಚುನರ್ ಇಸ್ ಫಾರ್ಚುನರ್ ಅಂತ. They call me OG. ಬ್ರೋ 5 ಗಂಟೆಗೆ ಕೊಡ್ರಿ ಹೋಗ್ತೇನೆ ನಾ ಶಿವಮೊಗ್ಗ. ಬ್ರೋ ಹೆವಿ ದೊಡ್ಡ ಟ್ರಿಪ್ ಐತಿ. ಇಲ್ಲಿಂದ ಶಿವಮೊಗ್ಗದಿಂದ ಸ್ವಿಟ್ಜರ್ಲ್ಯಾಂಡ್. ಬಸ್ ಯಾವುದು ಅದಕ್ಕೆ ಬಸ್ ಸ್ಟ್ಯಾಂಡ್ಗೆ ಹೋದ್ರೆ ಸಿಗುತ್ತೆ ಬ್ರೋ. ನಾವು ಕೆಲಸ ಆಗಿಲ್ಲ ಅಂದ್ರೆ ಆಚೆಗೂ ಬಿಡಲ್ಲ. ಪ್ಲೀಸ್ ಕಾರ್ ಫಾರ್ಮರ್ಸ್ ಅದ ಹಿಂಗೆ ಮಾಡಬೇಡಿ. ಕಾರ್ ಫಾರ್ಮರ್ಸ್ ಮೇಲೆ ನನಗೆ ಎಷ್ಟು ಟ್ರಸ್ಟ್ ಐತೆ ಹೇಳ್ರಿ ಗೈಸ್. ನಾ ಈಗ ಮಾಡ್ಕೊಳ್ಳೋ ಹುಡುಗಿ ಏನದಲ್ಲ ಆಕಿ ಮೇಲೆ ಅಷ್ಟಿಲ್ಲ. ಅಷ್ಟು ಕರೆಕ್ಟ್ 5 ಗಂಟೆ ಕೊಡ್ತಾರೆ. ಹೆಂಗೆ ಹೇಳ್ರಿ ನಾನು ನೋಡಾಕ ಕೊಡ ಅಂತಿಲ್ಲ. ಅವ್ರ ಕಾರ್ ಹೆಂಗಾಗೈತೆ ಅಂತಂದ್ರೆ ಮುಚ್ಚಿಟ್ಬಿಟ್ರೆ ಸರ್ಪ್ರೈಸ್ ಮಾಡ್ಬೇಕಂತ ನಾವು ಆಗಿ ಸರ್ಪ್ರೈಸ್ ಎರಡ ಟೈಮ್ ಗೈಸ್. ನಾವು ಹುಟ್ಟಿದಾಗ ಶಂಟ ಬಂದ್ಬಿಟ್ಟೆ ಅಲ್ಲಪ್ಪ ಭೂಮಿ ಮೇಲೆ ಅಂತ ಅದು ಬಿಟ್ರಿ ಕಾರ್ ನೋಡ್ದಾಗ ತಕ್ಷಣ ಯೋಚನೆ ಮಗಳು ಸಿಟಿ ಅಗೇನ್ ಆರ್ ಓ ಶಿಟ್ ಅಗೇನ್ ಹ್ಯೂಮನ್ ಅಂತ ನಾಟ್ ಅಗೇನ್ ಗೈಸ್ ಅಂತ. ಜೆಂಡರ್ ರಿವೀಲ್ ಆಗಿದೆ ಇಲ್ಲ. ಜೆಂಡರ್ ಹೆಂಗೆ ಬಂದು ನೋಡ್ಕೊಟ್ಟಿರಲಿಲ್ಲ. ಅವ್ರು ಜೆಂಡರ್ ಗಿಂಡರ್ ಕೇರ್ ನಾನು 4 ವರ್ಷ ಕೇರ್ ಮಾಡಿಲ್ಲ. ಕೇರ್ ಮಾಡಕ್ಕೆ ಜೆಂಡರ್ ನ್ಯೂಟ್ರಲ್ ಅವರ ಏನು ಬೆಳೆದಿರಲಿಲ್ಲ. ಆದಮೇಲೆ ನನಗೆ ಗೊತ್ತಾಗಿತ್ತು ಜೆಂಡರ್ ಬಗ್ಗೆ ಯೋಚನೆ ಮಾಡಬೇಕು. 2 hours later. ರೆಡಿನಾಗ ಅಂದೈತಿ ಏನು ಮಾಡ್ಬೇಕು ಗೊತ್ತಾಗತ್ತಿಲ್ಲ. ಬಟ್ ಇಲ್ಲಿ ನಾನು ಐತಾಗ ನಾನು ಮುಗಿಸ್ತೀನಿ. ಬಟ್ ಮಸ್ಕಿರಿ ಹೇಳ್ರಿ ನಾನು ಆಟೋಮೆಟಿಕ್ ಐತಿ ನೋಡ್ರಿ. ಓಕೆ ಆಟೋಮೆಟಿಕ್ ಎಷ್ಟು ಮಸ್ತ್ ಮಾಡಿದ್ರು ನೋಡಿ ಇದನ್ನ. ಆ ಟೈಮ್ ಒಳಗೆ ರತನ್ ಟಾಟಾ ಅವ್ರು ಮಾಡಿದಾಗ ಎಷ್ಟು ಜನ ಇದನ್ನ ಅಪ್ರಿಷಿಯೇಟ್ ಮಾಡಿ ತಗೋಬೇಕಿತ್ತು ಆಕ್ಚುಲಿ. ನೋಡಿ AC ವೆಂಟ್ಸ್ ಪ್ರಾಪರ್ ಕಂಟ್ರೋಲ್ ಮಾಡಾಕ, ಡಿಫಾಗರ್ ಎಲ್ಲ ಕೊಟ್ರ ನೋಡಿದ್ರ ಒಳಗ. ಕ್ರೇಜಿ ಗಾಡಿಗಳು ಆಟೋಮೆಟಿಕ್. ಅದು ಹಿಂದೆ ನೋಡಿ ಆಟೋಮೆಟಿಕ್. ಇದು ರೇರು, ಹಿಂದೆ ರಿವರ್ಸು, ಇದು ನ್ಯೂಟ್ರಲ್, ಇದು ಏನಂತಾರೆ ಇದು ಆಟೋಮೆಟಿಕ್. ಈ ಕಡೆ ಯಾವುದೇ ಕಾರಿಗೂ ಇದು ಆಟೋಮೆಟಿಕ್ ಅಂದ್ರೆ ಲೆಫ್ಟಿಗೆ ಹಿಂಗೆ ತಳ್ಬಿಟ್ಟು ಹಿಂಗೆ ಮುಂದೆ ಮಾಡಿದ್ರೆ ಅಪ್ ಶಿಫ್ಟ್, ಹಿಂದೆ ಮಾಡಿದ್ರೆ ಡೌನ್ ಶಿಫ್ಟ್. ಓ ಕ್ರೇಜಿ. ಇದ್ಯಾವುದು ಸ್ಪೋರ್ಟ್ಸ್ ಮೋಡ್ ಇದೆಯಾ? ಸ್ಪೋರ್ಟ್ಸ್ ಮೋಡ್ ಇರಬೇಕದು. ಸೆಕ್ಸಿ ಮೋಡ್ ಅದ.
ಹಿಂದ್ ಕುಂದ್ರೆ ನಿನ್ ಲೆಗ್ ರೂಮ್ ನೋಡಂಬ ಚಿಟ್ಟಿ ಹಿಂದ್ ಕುಂದಿರ್ತಾನೆ ಇಲ್ಲಿ ನೋಡ್ರಿ ಇಲ್ಲ ತೊಡೆ ಅಲ್ಲವ ತೊಲೆ ಅವ ಚಿಟ್ಟಿ ಹಿಂದ್ ಕುಂದ್ರಬೋದಾ ಕಂಫರ್ಟೇಬಲ್ ಆಗಿ ಕುಂದ್ರಬಹುದು ಆರಾಮ್ಸೆ ಮಾರ್ಕೆಟ್ದಾಗ ಅಡ್ಡಾಡ್ ಬರೋ ಮಟ ಅಂತ ಕುಂದ್ರಬೋದಲ್ಲ ಊಟಕ್ಕೆ ಹೋಗ್ಬರಂಬ ಚಿಟಿ ಅಂದಾಗ ಇಲ್ಲಿ ಕುಂತ ಆರಾಮ್ ಬರ್ಬೋದು ಅನ್ಸತ್ತೆ ಅಲ್ಲ ನಾನು ಹೆಂಗಿತ್ತು ನೋಡಿದೆ ನಾನು ಅಲ್ಲ ಆಟೋಮೆಟಿಕ್ ನಾನು ನೋಡಿಲ್ಲ ಇವತ್ತೇ ಫಸ್ಟ್ ಟೈಮ್ ನೋಡ್ತಿರೋದು ನಾನು 20 minutes later. ಯಾಕ್ರಿ ರೆಡ್ ಪ್ಯಾರಾಸೈಟ್ ಯಾವಾಗ ಕೊಡ್ತಾರ ಅದನ್ನ ಯಾವಾಗ ನೋಡ್ತೀವಿ ಯಾವಾಗ ಕುಂತು ಮನೆಗೆ ಹೋಗ್ತೀವಿ ಅಂತ ಅಂದ್ರೆ ನಾನು ಕಂಪ್ಯೂಟರ್ ಎಲ್ಲ ಮಿಸ್ ಮಾಡ್ಕೊಳ್ಳೋ ಅಂತ ಮಾಡ್ಬೋದು ನಾವು ಸ್ನಾನ ಮಾಡ್ಬೋದು ಸಾಬೂನು ಹಚ್ಕೊಂಡೆ ಮೈ ತಿಕ್ಕೋಬೋದು ಅಂದೆ ಅವಾಗಾರ ವೈಟ್ ಆಗ್ತಾರ ಅವ್ರ ವೈಟ್ಲೇ ಹುಟ್ಟದಾಗಿಂದ ಅದೇನಿ ಮಾತಾಡ ಇಲ್ಲಿ ನೋಡ್ರಿ ಇಲ್ಲಿ ನಿಂತ್ಕೊಳ್ಳಿ ಇಲ್ಲಿ ಕಾರ್ ಪಕ್ಕ ನಿಂತ್ಕೊಳ್ಳಿ ಕಲರ್ ಡಿಫ್ರೆನ್ಸ್ ಗೊತ್ತೇ ಆಗ್ತಿಲ್ಲ ಸೇಮ್ ಕಲರ್ ಇದ್ರದ್ದು ನನಗೆ ಕಲರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಸೇಮ್ ಕಲರ್ ಇದೆ ಬ್ರೌನಿ ವಿತ್ ಬ್ಲ್ಯಾಕ್ ಶೇಡ್ ಕೊಟ್ಟೆ ಅಂದ್ರೆ ನೋಡು ಒಂದು ಜುಪ್ ಅಂತ ಕಾರ್ ಕೊಡಿಸೋಗ್ಲೆ ಜಲ್ದಿ ನಮ್ದೆ ಮಗಳಪ್ಪ ನಾವು ಬ್ಯಾಕ್ ಟು ವಾಚ್ಮೆನ್ ಡ್ಯೂಟಿ ಹಾಂ ಆ್ಯಕ್ಚುಲಿ ಏನು ಬರ್ತಾನೆ ಅವ್ರು ಕರೆಕ್ಟ್ ಟೈಮಿಗೆ ಕೊಡ್ತೇನೆ ಅಂದಾರ ಬಟ್ ನನ್ನ ಎಕ್ಸೈಟ್ಮೆಂಟ್ ಪೀಕ್ದಾಗೈತೆ ಅಷ್ಟೇ ಫೈನಲಿ ನಮ್ಮ ಫೂಫು ನೋಡ ಅಂತ ಏನು ಕ್ರೇಜಿ ಕಾಣ ಅಂತ ನೋಡ್ರಿ ಹೆಂಗೆ ಬಂದ ಶೈನಿಂಗ್ ಅದು ಚೇಂಜ್ ಹೆಂಗೆ ಅದು ಕ್ಯಾಂಡಿ ರೆಡ್ ಹೆದ್ದು ಕಾಣ ಅಂತ ನೋಡ್ರಿ ಅದು ಫುಲ್ ಚೇಂಜ್ ಆಗ್ಬಿಡ್ತಾಳೆ ಕಾರ್ ಅದು ಶೋರೂಮ್ಗಿಂತ ಚೆನ್ನಾಗಿದೆ ಸೈಡ್ ಬನ್ನಿ ವೆರಿ ಪ್ರೌಡ್ ಆಫ್ ಅವರ್ ಸೈಡ್ ಬನ್ನಿ ಯಾರು ಎವ್ರಿ ಟೈಮ್ ಗಾಡಿ ತಗೊಳ್ಬೇಕಾದ್ರೆ ಸೈಡ್ ಹೋಗೋಣ ಅಂತ ಮಸ್ತ್ ಇದಲ್ಲ ಈಗ ಅದು ಗ್ರಾಫಿನ್ ಕೋಟಿಂಗ್ ಅಂತ್ರಿ ಒಂದು ಸೆರಾಮಿಕ್ ಕೋಟಿಂಗ್ ಬರ್ತೈತಿ ಗ್ರಾಫಿನ್ ಕೋಟಿಂಗ್ ಒಂದು PPF ಬರ್ತೈತಿ ಈ ಗ್ರಾಫಿನ್ ಕೋಟಿಂಗ್ ಇಲ್ಲ ಫಸ್ಟ್ ಟೈಮ್ ಕಲಿತದ ಕೆಮಿಕಲ್ ಕಾಂಪೋಸಿಷನ್ ಬೆಟರ್ ಸುಪೀರಿಯರ್ ಕರೆಕ್ಟ್ ಗ್ರಾಫಿನ್ ಕಾಂಪೋಸಿಷನ್ ಇದು ಪ್ಲಸ್ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಬಂದಿದೆ ಕ್ಲೋರೋಫೆನ್ ಅಂತಾನೆ ಬಂದಿದೆ ನೆಕ್ಸ್ಟ್ ಇದಿರೋದು ಏನು ಅಡ್ವಾಂಟೇಜಸ್ ಏನು ಸೊ ಬೇರೆ ಈಗ ನಿಮಗೆ ಗ್ಲಾಸ್ ಕಾಣ್ತಿದೆಯಲ್ಲ ಇದನ್ನು ಮೇಂಟೈನ್ ಮಾಡ್ತಾರೆ ಲಾಂಗ್ ಟರ್ಮ್ ಇದರಲ್ಲಿ ಬಿಸಿಲು ಒಳಗೆಲ್ಲ ನಿಂತಿಸಿದ್ರೆ ಏನೂ ಆಗಲ್ಲ ಹಂಗೆ ಅದೊಂದು ಇನ್ನೊಂದು ಮೇಜರ್ ಸ್ಕ್ರ್ಯಾಚ್ ಆಗೇ ಆಗುತ್ತೆ ಇದು ಆಗಲ್ಲ ಅಂತಿಲ್ಲ ಓಕೆ ಹಿಂಗೆ ಇದಾಯ್ತು ಅಂದ್ರೆ ಸ್ಕ್ರ್ಯಾಚ್ ಆಗೇ ಆಗುತ್ತೆ ಬಟ್ ನಿಮಗೆ ಮೇಂಟೆನೆನ್ಸ್ ಈಸಿ ಆಗುತ್ತೆ ಸೊ ಇದು ಹೈಡ್ರೋಫೋಬಿಕ್ ಇರೋದ್ರಿಂದ ವಾಶ್ ಮಾಡಿದ ವಾಟರ್ ಡ್ರಾಪ್ಲೆಟ್ಸ್ ಯಾವುದೂ ಇರಲ್ಲ ಸೊ ಈಸಿಯಾಗಿ ವಾಶ್ ಮಾಡಿ ಇದು ಮಾಡ್ಕೊಬೋದು ಪ್ಲಸ್ ಈ ಬರ್ಡ್ ಡ್ರಾಪಿಂಗ್ಸ್ ಇದೆಲ್ಲ ಆಗುತ್ತಲ್ಲ ಅದರಲ್ಲಿ ಎಸಿಡಿಕ್ ಕಂಟೆಂಟ್ ಇರುತ್ತೆ ಸೊ ಅದು ಬಿದ್ದಾಗ ಅಲ್ಲಿ ಬರ್ನ್ ಆಗ್ತಾ ಬಂದ್ಬಿಡುತ್ತೆ ಸೊ ಆ ಪ್ರೊಸೆಸ್ನ ಡಿಲೇ ಮಾಡುತ್ತೆ ಲಾಂಗ್ ಟರ್ಮಲ್ಲಿ ಪೇಂಟ್ ಈಗ ಸಿರಾಮಿಕ್ ಬೆಟ್ರೆ ಇಲ್ಲ ಗ್ರಾಫಿನ್ ಸಿರಾಮಿಕ್ ಅದ್ರ ಮೇಲೆ ಗ್ರಾಫಿನು ಅದ್ರ ಮೇಲೆ ಈಗ ಹೊಸದ ಬೋರಾಫೇನ್ ಅಂತ ಏನೋ ಬಂದಿದೆ ಅದು ಅದ್ರ ಮೇಲೆ ಇದೆ ಬಟ್ ಈ ಗ್ಲಾಸಿ ಬರೋದು ಅದರಲ್ಲಿಂದ ಬರೋದಿದೆ ಇದು ಫೈನ್ ಚಿಕ್ಕ ಸ್ಕ್ರಾಚ್ ಈಗ ನಾವು ಹಿಂಗೆ ಪೇಂಟ್ ನೋಡ್ತೀವಲ್ಲ ಪೇಂಟು ಅದ್ರ ಮೇಲೆ ಕ್ಲಿಯರ್ ಕೊಟ್ಟಿರುತ್ತೆ ಅದರಿಂದ ಚಿಕ್ಕ ಅಂಡರ್ಲೇಷನ್ಸ್ ಸ್ಕ್ರಾಚ್ ಆಗಿ ಬರುತ್ತೆ ಅದನ್ನ ನಾವು ಲೆವೆಲ್ ಆಫ್ ಮಾಡ್ತೀವಿ ಅದ್ರ ಮೇಲೆ ಕೋಟಿಂಗ್ ಅಪ್ಲೈ ಮಾಡ್ತೀವಿ ಲಾಸ್ಟ್ ಟೈಮ್ ಇದಾಗಿತ್ತಲ್ಲ ಗೈಸ್ ಇಲ್ಲಿ ನೋಡ ಅಂತಿರ್ಬೋದು ನೀವು ಇಲ್ಲಿ ನೋಡ್ರಿ ವೀಲ್ ಹೆಂಗೆ ಫಿನಿಶ್ ನೋಡ್ರಿ ಇದು ಹೆಂಗೈತಿ ಆಮೇಲೆ ಇಲ್ಲಿ ಲಾಸ್ಟ್ ಟೈಮ್ ನೀವು ಬ್ಲಾಗ್ ಒಳಗೆ ನೋಡಿದ್ರಲ್ಲ ಇಲ್ಲಿ ಸ್ಕ್ರ್ಯಾಚ್ ಆಗಿತ್ತಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಏನು ಕಾಣ ಅಂತಿಲ್ಲ ಈಗ ಫುಲ್ ಕ್ಲೀನ್ ಆಮ್ಯಾಗ ಇದನ್ನ ಈ ಕಲರ್ ಚೇಂಜ್ ಮಾಡ್ರೆ ಇಲ್ಲಿ ಡ್ಯೂಯಲ್ ಟೋನ್ ಇಲ್ಲಿ ಚೇಂಜ್ ಆಗೈತಿ ಅಲ್ಲ ಆಗಿಲ್ಲ ಅಲ್ಲಿ ಆಗಿಲ್ಲ ಅದು ಹಂಗೆ ಸುಮ್ಮನೆ ಅದಕ್ಕೆ ತನ್ನೋನೆ ಆಗೈತಿ ಕಮೆಂಟ್ ಬಾಕ್ಸಲ್ಲಿ ಬರುತ್ತೆ ಆವಾಗ ಇಲ್ಲಿ ಇನ್ನೊಂದು ವರ್ಟಸ್ ಅನ್ನೋದು ಇದು ಚೇಂಜ್ ಆಗೈತಲ್ಲ ಕಲರ್ ಆಕ್ಚುಲಿ ವರ್ಟಸ್ ಅದು ಕ್ರೋಮ್ ಇತ್ತು ಇದು ನೋಡ್ರಿ ಇದು ಚೇಂಜ್ ಆಗಿರೋದು ಇದು ಮೇನ್ ಗೈಸ್ ಇದು ಚೇಂಜ್ ಆಗ್ಬೇಕಿತ್ತು ಈಗ ನೋಡ್ರಿ ಕಾರ್ ಲುಕ್ ನೋಡ್ರಿ ನೀವು ಹೆಂಗೆ ಕಾಣತೈತಿ ನಕ್ಕಲ್ ಹೆಂಗೆ ಕಮೆಂಟ್ ಸೆಕ್ಷನ್ದಾಗ ಹೇಳ್ಬೇಕು ನೀವು ಮುಟ್ಟಬಾರ್ದಂತದ ಅದ್ರ ಸಂಬಂಧ ಬಟ್ ಸೂಪರ್ ಕಾಣತೈತಿ ಕಾರ್ ಮಾತ್ರ ಕಲರ್ ಐತಲ್ಲ ಇದ್ರ ಜೊತೆ ಇದು ಬ್ಲ್ಯಾಕ್ ಕಾಂಬಿನೇಷನ್ ಕರೆಕ್ಟಾಗಿ ಬರಬೇಕಿತ್ತು ಕ್ರೋಮ್ ಮಾಡಿಬಿಟ್ಟಿದ್ರಲ್ಲ ಅದಕ್ಕೆ ಅಷ್ಟು ಕಾಣತೈತಿ ನಾವು ಇಟ್ ಲುಕ್ಸ್ ಲೈಕ್ ಅ ಫಕಿಂಗ್ ಸ್ಪೋರ್ಟ್ಸ್ ಪ್ರಾಪರ್ ಅಗ್ರೆಸಿವ್ ಶೂಟ್ ಕಾಣೋದು ಗೈಸ್ ಏನು ಕಾಣತದ ಗೊತ್ತು ಕಾರ್ ಯಪ್ಪ ಕ್ರೇಜಿ ಕಾಣತದ ಅನ್ಕೋರಿ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ಬೇಕಾತ ಹೆಂಗ್ ಕಾಣತದ ಅಂತಂದ ಇನ್ನೂ ಮಾಡಿಸ್ತೇನೆ ನಾನು ಹುರುಪಿಗೆ ಇಳಿಸ್ಬೇಕು ನೀವು ಮಾಡ್ಸಕ್ ಇದನ್ನ ಇದ್ರ ಮೇಲೆ ನಾನು ದುಡ್ಡು ಹಾಕ್ಬೇಕಂತಂದ್ರೆ ನೀವು ಹುರುಪಿಗೆ ಎಬ್ಸ್ಬೇಕು ನನಗೆ ನೋಡ್ರಿ ಹೆಂಗ್ ಕಾಣತದ ಅದ ಶೈನಿಂಗ್ ಆಸಮ್ ಇಟ್ ಇಸ್ ಕಾಣದ ನೋಡ್ರಿ ಗೈಸ್ ಪ್ರೆಸೆನ್ಸ್ ನೋಡ್ರಿ ರೋಡ್ ಮೇಲಿಂದ Bro, thank you so much for the project Red.
ಟಿಪಿಕಲ್ ಕನ್ನಡಿಗ ಅದು ಗೊತ್ತಾಗ ಅಂತಿಲ್ಲ ಅಂತಂದ್ರೆ. ಆ್ಯಂಡ್ ಮತ್ತೆ ಮೀಟ್ ಆಗೋಣಂತ ಫಾರ್ ದ ನೆಕ್ಸ್ಟ್ ಇದಕ್ಕೆ ಏನಂತಾರ ಅದು ಬ್ರೋ. ಹೇಳ್ರಿ ಬ್ರೋ, ಹೆಂಗೆ ಅನ್ನಿಸ್ತು ನಿಮ್ಗೆ ಅದ್ರದ್ದು? ನಿಮ್ಗೆ ನಿಮ್ದು ಹೆಂಗೆ ಕಾಣತೈತೆ ಹೇಳ್ರಿ, ನೀವು ಬಿದ್ದಿದ್ದು ಬ್ಯಾಕ್ಗ್ರೌಂಡ್ ಕ್ರೇಜಿ ಕಾಣತೈತಿ. ಹೇಳ್ರಿ ಬ್ರೋ, ಹೆಂಗೆ ಏನು ಅನ್ನಿಸ್ತೆ ಬ್ರೋ? 2 ರೂಪೀಸ್ ಬ್ರೋ. ನೀವು ನಾ ಯಾರಿಗೋ ಟಿಪಿಕಲ್ ಕನ್ನಡಿಗ ಅಂತ ಮೆಟ್ಟ ಇದ ಹಾಕಿಸೇನೆ ಅನ್ಸುತ್ತೆ ಹೆಲ್ಮೆಟ್.